ನಮಸ್ತೆ ಸ್ನೇಹಿತರೆ, ವಿಜ್ಞಾನ ಮಸ್ತು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೈನ್ಸ್ನ ನಾವು ಇಷ್ಟಪಟ್ಟು ಕಲಿಯೋಣ, ಕಷ್ಟಪಟ್ಟು ಅಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ, ಥರ್ಮೋಡೈನಾಮಿಕ್ಸ್. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಎನರ್ಜಿ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ಅಂದರೆ ಮೆಕ್ಯಾನಿಕಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಥರ್ಮಲ್ ಎನರ್ಜಿ, ರೇಡಿಯೇಷನ್ ಎನರ್ಜಿ, ಈ ಥರನೇ ಸುಮಾರು ರೂಪಗಳಿರುತ್ತೆ ಎನರ್ಜಿದು. ಆ ಎನರ್ಜಿ ಏನಿದೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಂಜಿನಲ್ಲಿ ನೀವು ನೋಡಬಹುದು, ಬೆಂಕಿ ಅಂದರೆ ಫ್ಯೂಲ್ ಬರ್ನ್ ಆಗಿಬಿಟ್ಟು ಆ ಹೀಟ್ ಎನರ್ಜಿ ಏನಿದೆ ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಆಗಿಬಿಟ್ಟು ನಿಮ್ಮ ಗಾಡಿ ರನ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನೀವು ಎನರ್ಜಿದು ರೂಪ ಬದಲಾವಣೆ ಆಗೋದನ್ನ ನೋಡ್ತೀರಾ. ಸೊ ಥರ್ಮೋಡೈನಮಿಕ್ಸಲ್ಲಿ ಮೇಯ್ನಾಗಿ ನಾವು ಎನರ್ಜಿದು ಟ್ರಾನ್ಸ್ಫಾರ್ಮೇಷನ್ಸ್ ಬಗ್ಗೆ ಕಲಿತೀವಿ. ಆ್ಯಂಡ್ ಈ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ಸಲ್ಲಿ ನಮಗೆ ಅದು ಯಾವ ರೀತಿಯಲ್ಲಿ ಬದಲಾಯಿತು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಅದರ ಇನಿಷಿಯಲ್ ಮತ್ತು ಫೈನಲ್, ಮುಂಚೆ ಹೇಗಿತ್ತು ಆಮೇಲೆ ಹೇಗಾಯಿತು ಅನ್ನೋದು ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಅದು ಯಾವ ಪಾತ್ ಫಾಲೋ ಮಾಡ್ತು, ಹೇಗೆ ಚೇಂಜ್ ಆಯಿತು ಅನ್ನೋದು ನಮಗೆ ಮ್ಯಾಟ್ರ್ ಆಗೋದಿಲ್ಲ. ಈಗ ಕೆಲವೊಂದು ಥರ್ಮೋಡೈನಮಿಕ್ ಟರ್ಮ್ಸಿಂದ ನಾವು ಪರಿಚಯಗೊಳ್ಳೋಣ. ಮೊದಲನೆಯದಾಗಿ ಹಾಗೂ ಮುಖ್ಯವಾಗಿ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್ಸ್. ಸಿಸ್ಟಮ್ ಅಂದರೆ ವ್ಯವಸ್ಥೆ, ಯಾವ ವ್ಯವಸ್ಥೆಯದ್ದು ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಮತ್ತು ಅದರ ಸರೌಂಡಿಂಗ್ಸ್, ಅದರ ಸುತ್ತಮುತ್ತಲಿನ ವಾತಾವರಣ. ಉದಾಹರಣೆಗೆ, ನೀವು ನಿಮ್ಮ ರೂಮಲ್ಲಿ ಒಂದು ಚಹಾ ಕಪ್ಪನ್ನು ಇಟ್ಕೊಂಡು ನಿಂತಿದ್ದೀರ ಅಂದ್ಕೊಳ್ಳಿ. ಈ ಚಹಾ ಕಪ್ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು. ಸೊ ಈ ಚಹಾ ಕಪ್ ಏನಿದೆ ನಮ್ಮ ಸಿಸ್ಟಮ್, ಮತ್ತು ಅದರ ಸುತ್ತಮುತ್ತ ಏನಿದೆ ಅದರ ರೂಮು, ಆ ಮನೆ ಸರೌಂಡಿಂಗ್ ಗಾರ್ಡನ್ನು, ಆ ಏರಿಯಾ, ಈ ಇಂಡಿಯಾ, ಹೋಲ್ ವರ್ಲ್ಡ್, ಯೂನಿವರ್ಸ್, ಅದೆಲ್ಲ ಆ ಚಹಾ ಕಪ್ ಬಿಟ್ಟು ಸುತ್ತಮುತ್ತ ಏನಿದೆಯೋ ಎಲ್ಲದು ಸರೌಂಡಿಂಗ್ಸಲ್ಲಿ ಬರುತ್ತೆ. ಆದರೆ ಈಗ ನಿಮ್ಮ ಚಹಾ ಕಪ್ ಏನಿದೆ ನಿಮ್ಮ ರೂಮನ್ನು ಅದು ಬಿಸಿ ಮಾಡ್ಬೋದು ಅಂದ್ಕೊಳ್ಳಿ, ಹಬ್ಬ ಅಂದರೆ. ಈ ಪಕ್ಕದ ರೂಮಲ್ಲಿ ಅಥವಾ ಇಲ್ಲಿ ಕೆಳಗಡೆ ಮಲ್ಕೊಂಡಿರೋ ನಿಮ್ಮ ಅಣ್ಣನೋ ತಂಗಿನೋ ಅವ್ರಿಗೇನಾದರೂ ಬಿಸಿ ಶಾಖೆ ತಗುತ್ತಾ? ಇಲ್ಲ. ಹಾಗಾಗಿ ನಮ್ಮ ಸರೌಂಡಿಂಗ್ಸ್ದು ಕನ್ಸರ್ನ್ ಅಂದರೆ ನಾವು ಸುತ್ತಮುತ್ತಲು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರೆ ಆ ರೂಮ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀವಿ. ಸೊ ನಮಗೆ ಯೂನಿವರ್ಸ್ ಬಗ್ಗೆ ಅಷ್ಟು ತಲೆಯಲ್ಲಿ ಅಷ್ಟು ಯೋಚನೆ ಬರೋದಿಲ್ಲ. ಸಿಸ್ಟಮ್ ಅಂದರೆ ಮೇಯ್ನಾಗಿ ಆ ಚಹಾ ಕಪ್ಪು, ಸರೌಂಡಿಂಗ್ಸ್ ಅಂದರೆ ಅದರ ಸುತ್ತಮುತ್ತಲು ಎಫೆಕ್ಟ್ ಆಗೋದನ್ನು ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಸೊ ಇನ್ ಜನರಲ್ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್. ಆ್ಯಂಡ್ ಇನ್ನೊಂದು ಏನಂದರೆ, ಈ ಸಿಸ್ಟಮ್ ಏನಿದೆ ಅದಕ್ಕೆ ಒಂದು ಆ್ಯಕ್ಚುಯಲ್ ಗೋಡೆಗಳಿರ್ಬೋದು. ಈಗ ಚಹಾ ಲೋಟದಲ್ಲಿ ಆ ಕಪ್ ಏನಿದೆ ಅದೇ ಗೋಡೆ ಆಗಿರ್ಬೋದು, ಅಥವಾ ನಾವು ಅದನ್ನು ಊಹೆ ಮಾಡ್ಕೋಬೋದು. ಆಯಿತಾ, ಆ್ಯಕ್ಚುಯಲ್ ಆಗಿ ಗೋಡೆ ಇಲ್ಲಾಂದ್ರೂ ಕೂಡ ಒಂದು ಊಹೆ ಮಾಡಿಕೊಂಡು ಒಂದು ಇಮ್ಯಾಜಿನರಿ ಗೋಡೆ ಇದ್ದರೂ ಕೂಡ ಅದು ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ನ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಈ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಎರಡನ್ನೂ ಕೂಡಿಸಿದರೆ ನಮಗೆ ಯೂನಿವರ್ಸ್ ಸಿಗುತ್ತೆ. ಈಗ ಸಿಸ್ಟಮ್ದು ಕೆಲವೊಂದು ವಿಧಾನಗಳ ಟೈಪ್ಸನ್ನು ನಾವು ನೋಡೋಣ. ಮೊದಲನೇದಾಗಿ ಓಪನ್ ಸಿಸ್ಟಮ್. ಈಗ ಒಂದು ಚಹಾ ಕಪ್ಪನ್ನು ನೀವು ಇಟ್ಟರೆ ಅದರಿಂದ ಹೊಗೆ ಬರುತ್ತೆ ಅಲ್ವಾ. ಆ ಹೊಗೆ ಜೊತೆ ವೇಪರ್ಸ್ ಬರುತ್ತೆ, ವಾಟರ್ ವೇಪರ್ ಬರುತ್ತೆ, ಹಾಗೆ ಅದರಿಂದ ಹೀಟ್ ಕೂಡ ಹೊರಗೆ ಬರುತ್ತೆ. ಸೊ ಈ ಓಪನ್ ಸಿಸ್ಟಮಲ್ಲಿ ಏನಿದೆ, ಹೀಟು ಅದು ಒಂದು ಫಾರ್ಮ್ ಆಫ್ ಎನರ್ಜಿ ಅಲ್ವಾ. ಸೊ ಎನರ್ಜಿ ಅಂತ ಬರೆದಿದ್ದೀನಿ. ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಮತ್ತು ಮ್ಯಾಟರ್ ಕೂಡ ಎಕ್ಸ್ಚೇಂಜ್ ಆಗ್ತಾ ಇದೆ. ಅದು ಓಪನ್ ಸಿಸ್ಟಮ್. ಎರಡನೇದು ಕ್ಲೋಸ್ಡ್ ಸಿಸ್ಟಮ್. ಈಗ ನೀವು ಚಹಾ ಕುಡಿಯೋಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ನಿಮ್ಮಮ್ಮ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತಾರೆ ಅಂದ್ಕೊಳ್ಳಿ. ಈಗ ಏನಾಗುತ್ತೆ, ಆ ವೇಪರ್ಸ್ ಹೊರಗಡೆ ಬರಲ್ಲ, ಅಲ್ಲೇ ಒಳಗಡೆನೇ ಇರುತ್ತೆ. ಅಂದರೆ ಮ್ಯಾಟರ್ ಎಲ್ಲೂ ಹೊರಗೆ ಹೋಗೋದು ಒಳಗೆ ಬರೋದು ಆಗಲ್ಲ. ಆದರೆ ತುಂಬ ಹೊತ್ತು ಮುಚ್ಚಿಟ್ರೂ ಕೂಡ ಅದು ಆರೋಗೋ ಸಾಧ್ಯತೆ ಇರುತ್ತೆ. ಅಂದರೆ ಇಲ್ಲಿಂದ ಹೀಟ್ ಹೊರಗಡೆ ಹೋಗ್ತಾ ಇದೆ, ಎನರ್ಜಿ ಏನಿದೆ ಹೀಟ್ ಏನಿದೆ ಹೊರಗೆ ಹೋಗ್ತಾ ಇದೆ. ಹಾಗಾಗಿ ಇದು ಕ್ಲೋಸ್ಡ್ ಸಿಸ್ಟಮ್. ಕ್ಲೋಸ್ ಸಿಸ್ಟಮಲ್ಲಿ ಏನು ಮ್ಯಾಟರ್ ಹೊರಗೆ ಹೋಗೋದು ಒಳಗೆ ಬರೋದಾಗಲ್ಲ, ಎನರ್ಜಿ ಒಳಗೆ ಹೋಗೋದು ಬರೋದು ಮಾಡುತ್ತೆ. ಕೊನೆಯದಾಗಿ ಐಸೋಲೇಟೆಡ್ ಸಿಸ್ಟಮ್. ನೀವು ಟೀ ಕುಡಿಯೋಕ್ಕೆ ಬರೋಕ್ಕೆ ತುಂಬ ಲೇಟ್ ಆಯಿತು ಅಂದಾಗ ಅಮ್ಮ ಫ್ಲಾಸ್ಕಿಗೆ ಹಾಕಿಡ್ತಾರಲ್ವ, ಆ ಫ್ಲಾಸ್ಕಲ್ಲಿ ಏನಾಗುತ್ತೆ, ಅದು ಆರೋದಿಲ್ಲ. ಅಂದರೆ ಹೀಟ್ ಏನಿದೆ ಹೊರಗಡೆ ಹೋಗೋದಿಲ್ಲ, ಮತ್ತು ಮ್ಯಾಟರ್ ಕೂಡ ಹೊರಗಡೆ ಹೋಗೋದಿಲ್ಲ. ಅಂದರೆ ಒಳಗೆ ಅದ್ರದ್ದು ಓಡಾಟ ಇರೋದಿಲ್ಲ. ಏನಿದ್ರು ಒಳಗೆ ಮ್ಯಾಟರ್ ಏನಿದೆ, ಒಳಗೆ ಎನರ್ಜಿ ಏನಿದೆ ಅದು ಅಲ್ಲೇ ಫಿಕ್ಸ್ಡ್, ಅಲ್ಲೇ ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಇದು ಮೂರನೇದು ಐಸೋಲೇಟೆಡ್ ಸಿಸ್ಟಮ್. ಮತ್ತು ನಮ್ಮ ನೆಕ್ಸ್ಟ್ ಟಾಪಿಕ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಸ್ಟೇಟ್ ಅಂದರೆ ಅದರ ಸ್ಥಿತಿ.
ಈಗ ಬೇರೆ ಬೇರೆ ಥರ ಸಿಸ್ಟಮ್ ಇರುತ್ತೆ. ಒಂದು ಚಹಾ ಕಪ್ ಆಗಿರ್ಬೋದು ಅಥವಾ ಒಂದು ಜ್ಯೂಸಿನ ಲೋಟ ಆಗಿರ್ಬೋದು. ಇದರ ವಿವರಣೆ ಹೆಂಗೆ ಮಾಡ್ತೀರಾ ನೀವು? ಅಂದರೆ ಜ್ಯೂಸು ಚಹಾ ಅಂತ ಅಲ್ಲ, ಬಟ್ ಈ ನಮ್ಮ ಸೈನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೀವು ಇದರ ವಿವರಣೆ ಹೇಗೆ ಮಾಡ್ತೀರಾ? ಈ ಸಿಸ್ಟಮನ್ನು ಹೇಗೆ ವಿವರಿಸ್ತೀರಾ? ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಇದಕ್ಕೆ ನಾವು ಅದರ ಸ್ಥಿತಿಗಳನ್ನು, ಅದರ ಸ್ಟೇಟ್ಸನ್ನು ಹೇಳಬೇಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಈಗ ನೀವು ಫಿಸಿಕ್ಸಲ್ಲಿ ನೋಡಿರ್ಬೋದು, ಒಂದು ಸಿಸ್ಟಮ್ದು ಸ್ಟೇಟನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ, ಅದರ ಪ್ರತಿಯೊಂದು ಮಾಲಿಕ್ಯೂಲು ಎಲ್ಲಿದೆ, ಅದರ ಪೊಸಿಷನ್ ಮತ್ತು ಅದರ ವೆಲಾಸಿಟಿ ಆ ಸಿಸ್ಟಮ್ದು ಸ್ಟೇಟನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಆದರೆ ನಮಗೆ ಥರ್ಮೋಡೈನಮಿಕ್ಸಲ್ಲಿ ನಾವು ಮ್ಯಾಕ್ರೋಸ್ಕೋಪಿಕ್ ಲೆವೆಲಲ್ಲಿ ಇದನ್ನು ಸ್ಟಡಿ ಮಾಡೋದು. ಮ್ಯಾಕ್ರೋಸ್ಕೋಪಿಕ್ ಅಂದರೆ ನಮ್ಮ ಕಣ್ಣಿಗೆ ಕಾಣೋ ಥರ, ಅಂದರೆ ಬಲ್ಕ್ ಪ್ರಾಪರ್ಟೀಸ್, ದೊಡ್ಡ ದೊಡ್ಡ ಪ್ರಾಪರ್ಟೀಸ್ನ ನಾವು ನೋಡೋದು. ಈ ಮಾಲಿಕ್ಯೂಲ್ಸ್ ಲೆವೆಲಲ್ಲಿ, ಆಟಮ್ಸ್ ಅಣುಗಳ ಲೆವೆಲಿಗೆ ಹೋಗಿ ನಾವು ನೋಡೋದಿಲ್ಲ. ಸೊ ಥರ್ಮೋಡೈನಮಿಕ್ಸಲ್ಲಿ ಸ್ಟೇಟ್ ಅದರ ಸ್ಥಿತಿಗಳನ್ನ ನಾವು ಇನ್ನೂ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ಹೇಗೆ? ಸ್ಟೇಟ್ ಫಂಕ್ಷನ್ಸ್ ಅಥವಾ ಸ್ಟೇಟ್ ವೇರಿಯೇಬಲ್ಸನ್ನ ಉಪಯೋಗಿಸಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವುಗಳು ಏನು ನೋಡೋಣ. ಅವುಗಳು ಏನಂದರೆ ಪ್ರೆಷರ್, ವಾಲ್ಯೂಮ್, ಟೆಂಪ್ರೇಚರ್, ಅಮೌಂಟ್. ಪ್ರೆಷರ್ ಅಂದರೆ ಒತ್ತಡ, ವಾಲ್ಯೂಮ್ ಅಂದರೆ ಪರಿಮಾಣ, ಮತ್ತು ಟೆಂಪ್ರೇಚರ್ ಅಂದರೆ ತಾಪಮಾನ, ಅಮೌಂಟ್ ಅಂದರೆ ಪ್ರಮಾಣ. ಇದಷ್ಟೇ ಅಲ್ಲ, ಇನ್ನೂ ಇರ್ಬೋದು. ಈ ಕೆಲವೊಂದು ಇವು ಏನಿದ್ದಾವೆ, ಇದು ಏನಿದೆ ಒಂದು ಸಿಸ್ಟಮ್ದು ಸ್ಥಿತಿಗಳನ್ನು ನಮಗೆ ಹೇಳುತ್ತೆ ಅಲ್ವಾ. ನಾವು ಇದನ್ನು ಸ್ಟೇಟ್ ಫಂಕ್ಷನ್ಸ್ ಅಂತ ಯಾಕೆ ಹೇಳ್ತೀವಿ? ಯಾಕಂದರೆ ಇದು ಒಂದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ವಾಲ್ಯೂಮ್ ಚೇಂಜ್ ಮಾಡಿದ್ರೆ ಪ್ರೆಷರ್ ಮೇಲೆ ಪ್ರೆಷರ್ ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಮಾಡಿದ್ರೆ ವಾಲ್ಯೂಮ್ ಚೇಂಜ್ ಆಗುತ್ತೆ. ಹಾಗಾಗಿ ಇವು ಒಂದ್ರದ್ದೊಂದು ಫಂಕ್ಷನ್ಸ್ ಆಗಿದ್ದಾವೆ. ಆಮೇಲೆ ವೇರಿಯೇಬಲ್ಸ್ ಅಂತಲೂ ಹೇಳ್ತೀವಿ. ವೇರಿಯೇಬಲ್ಸ್ ಅಂದರೆ ಅವು ಚೇಂಜ್ ಆಗ್ತಾ ಇರುತ್ತಲ್ವ, ಹಾಗಾಗಿ ಸ್ಟೇಟ್ ವೇರಿಯೇಬಲ್ಸ್ ಅಂತ ಕೂಡ ಹೇಳ್ತೀವಿ. ಈ ಸ್ಟೇಟ್ ಫಂಕ್ಷನ್ಸ್ ಅಥವಾ ಸ್ಟೇಟ್ ವೇರಿಯೇಬಲ್ಸ್ ಏನಿದ್ದಾವೆ, ಇವು ಮೆಷರಬಲ್, ಅಂದರೆ ಇದರ ಅಳತೆನ ನೀವು ಮಾಡಬಹುದು. ಹಾಗೂ ಇವು ಮ್ಯಾಕ್ರೋಸ್ಕೋಪಿಕ್ ಅಂದರೆ ಗೊತ್ತಲ್ಲ, ಇದು ಅಣು ಲೆವೆಲಿಗೆ ಅಲ್ಲ, ನಮ್ಮ ಕಣ್ಣಿಗೆ ಕಾಣೋ ಥರ ನಾವು ಮೆಷರ್ ಮಾಡೋ ದೊಡ್ಡ ಬಲ್ಕ್ ಪ್ರಾಪರ್ಟೀಸ್ ಇವು. ನಮ್ಮ ನೆಕ್ಸ್ಟ್ ಸಣ್ಣ ಟಾಪಿಕ್, ದ ಇಂಟರ್ನಲ್ ಎನರ್ಜಿ ಆ್ಯಸ್ ಅ ಸ್ಟೇಟ್ ಫಂಕ್ಷನ್. ಅಂದರೆ ಇಂಟರ್ನಲ್ ಎನರ್ಜಿ ಒಂದು ಸ್ಟೇಟ್ ಫಂಕ್ಷನ್. ಸೊ ನಾನು ಆಗಲೇ ಅಂತ ಹೇಳ್ತಾ ಇದ್ದೆ ಅಲ್ವಾ, ಈ ಚಾಲೋಟದಿಂದ ಎನರ್ಜಿ ಹೊರಗೆ ಹೋಗುತ್ತೆ, ಎನರ್ಜಿ ಒಳಗೆ ಬರುತ್ತೆ. ಈ ಎನರ್ಜಿ ಹೋಗುತ್ತೆ ಬರುತ್ತೆ. ಈಗ ನೋಡಿ, ಮನುಷ್ಯರು ಸಾಯ್ತಾರೆ, ಮನುಷ್ಯರು ಹುಟ್ಟು ಬರ್ತಾರೆ. ಆದರೆ ಇದಕ್ಕೆ ಒಂದು ಲೆಕ್ಕ ಇಡಬೇಕಲ್ವಾ, ಆ ಲೆಕ್ಕನೇ ಜನಗಣನೆ ಅಲ್ವಾ. ಅದೇ ಥರ ಈ ಸಿಸ್ಟಮಲ್ಲೂ ಕೂಡ ಎನರ್ಜಿ ಹೊರಗೆ ಹೋಗುತ್ತೆ, ಎನರ್ಜಿ ಒಳಗೆ ಬರುತ್ತೆ. ಅದನ್ನು ನಾವು ಒಂದು ಮೆಷರ್ ಮಾಡಬೇಕಲ್ವಾ. ಈ ಚೇಂಜನ್ನು ಎಷ್ಟು ಹೋಯಿತು, ಎಷ್ಟು ಬಂತು, ಎಷ್ಟು ಇದೆ ಸಿಸ್ಟಮಲ್ಲಿ, ಇದನ್ನು ನಾವು ಮೆಷರ್ ಮಾಡಬೇಕು. ಹಾಗಾಗಿ ಇಂಟರ್ನಲ್ ಎನರ್ಜಿ ಅನ್ನೋ ಟಾಪಿಕನ್ನು ನಾವು ನೋಡಬಹುದು. ಈ ಇಂಟರ್ನಲ್ ಎನರ್ಜಿ ಅಂದರೆ ಏನು, ಒಂದು ಸಿಸ್ಟಮಲ್ಲಿ ಒಟ್ಟು ಟೋಟಲ್ ಆಗಿ ಎಷ್ಟು ಎನರ್ಜಿ ಇದೆ, ಅದು ಮೆಕ್ಯಾನಿಕಲ್ ಎನರ್ಜಿ ಇರ್ಬೋದು, ಥರ್ಮಲ್ ಎನರ್ಜಿ ಇರ್ಬೋದು, ಕೆಮಿಕಲ್ ಎನರ್ಜಿ ಇರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಇರ್ಬೋದು, ಯಾವುದೇ ಥರದ ಎನರ್ಜಿ ಇರ್ಬೋದು, ಎಲ್ಲ ಎನರ್ಜಿನೂ ಸಮ್ ಮಾಡಿದರೆ, ಕೂಡಿಸಿದರೆ ಟೋಟಲ್ ಆಗಿ ಆ ಸಿಸ್ಟಮಲ್ಲಿ ಎಷ್ಟು ಎನರ್ಜಿ ಇದೆ, ಅದು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಈ ಇಂಟರ್ನಲ್ ಎನರ್ಜಿ ಹೇಗೆ ಬದಲಾಗುತ್ತೆ? ಒಂದು ಸಿಸ್ಟಮ್ ಮೇಲೆ ಅಥವಾ ಸಿಸ್ಟಮ್ ಇಂದ ಏನಾದರೂ ವರ್ಕ್ ಆದರೆ, ಏನಾದರೂ ಕೆಲಸ ಆದರೆ, ಅಥವಾ ಸಿಸ್ಟಮಿಂದ ಹೀಟ್ ಎನರ್ಜಿ ಒಳಗೆ ಅಥವಾ ಹೊರಗೆ ಬಂದರೆ, ಮತ್ತು ಮ್ಯಾಟರ್ ಎಕ್ಸ್ಚೇಂಜ್ ಆದರೆ, ಅಂದರೆ ಈಗ ಒಂದು ಗ್ಲಾಸ್ ಆಫ್ ವಾಟರ್ ಇದ್ದಾಗ ನೀವು ಅಲ್ಲಿಂದ ಸ್ವಲ್ಪ ನೀರು ತೆಗೆದ್ರಿ ಅಥವಾ ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ರಿ. ಈ ಮೂರು ವೆರೈಟಿಯಲ್ಲಿ ಅದು ಇಂಟರ್ನಲ್ ಎನರ್ಜಿ ಏನಿದೆ ಚೇಂಜ್ ಆಗಬಹುದು. ಸೊ ಇಂಟರ್ನಲ್ ಎನರ್ಜಿ ಬಗ್ಗೆ ಇನ್ನೂ ಜಾಸ್ತಿ ನೀವು ಮುಂದಿನ ವೀಡಿಯೋಸಲ್ಲಿ ನೋಡ್ತೀರಾ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕನ್ನಡಿಗ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.